ಸ್ವಾಮಿ, ಇಲ್ಲಿವರೆಗೂ ಸುಮನನ ನಂಬಿಸೋ ಪ್ರಯತ್ನ ಮಾಡಿದ್ವೇ ಹೊರತು ಇನ್ನ ಅವಳು ನಾವು ಆಡಿದ್ದು ನಾಟಕ ಅನ್ನೋದನ್ನ ಸದ್ಯದಲ್ಲೇ ಗುರ್ತು ಹಿಡಿತಾಳೆ. ವಿಶಾಲಾಕ್ಷಮ್ಮನವರ ಮೇಲೆ ಭಾರ ಹಾಕೋದನ್ನ ಬಿಟ್ಟು ನಾವು ಮಾಡೋದಿನ್ನೇನಿದೆ ವಿಶಾಲ? ಸ್ವಾಮಿ, ನೀವು ಸ್ವಲ್ಪ ಕೇಳಿ ಹೊರಟೋಗ್ಬೇಡಿ. ಸುಮ್ನಮ್ಮನ ವಿಷಯ ನಿಮ್ಗೆ ಗೊತ್ತೇ ಇದೆ. ಹುಚ್ಚಿನೋ ರಾಕ್ಷಸಿನೋ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ವಿಶಾಲ್, ಸಂಜೆ ಆಗ್ತಿದೆ, ಇವಾಗ ಏನ್ ಮಾಡೋದು? ಅದೇ ಅದಕ್ಕೆ ಸ್ವಾಮೀಜಿನ ಕೇಳ್ತಾ ಇದ್ದೀನಿ. ನೀನೇನಮ್ಮ ಪಾಪನ್ ಕರ್ಕೊಂಬಂದಿದ್ಯಾ? ಚಿಕ್ಕಪ್ಪ, ಈ ಮಗು ನಾನ್ ಸ್ಟಾಪ್ ಅಳ್ತಿದೆ. ಸುಮ್ನಮ್ಮ ಎತ್ಕೊಳ್ಳಲ್ಲ. ಅಟ್ಲೀಸ್ಟ್ ವಿಕ್ರಾಂತಿಗೆ ಅದು ಕೊಡ್ಬೋದಲ್ವಾ? ನೀವು ಮರ್ತಿದ್ದೀರಾ ಅನ್ಸುತ್ತೆ. ಸಂಜೆ ಆಗ್ತಿದ್ದಾಗೇನೆ ಉಲುಚಿ ಹಾವಾಗಿ ಬದಲಾಗ್ತಾಳೆ ಅಲ್ವಾ? ಈ ಮಗು ಉಳುಚಿ ಅಲ್ಲದೆ ಇರೋದ್ರಿಂದ ಹಾವಾಗಿ ಬದಲಾಗೋದಿಲ್ವಲ್ಲ ಮಾವ? ನಿಜಾನೆ. ಈಗ ಸುಮ್ನಮ್ಮಂಗೆ ಈ ಮಗು ಅಳೋದ್ ನೋಡಿ ಡೌಟ್ ಬರುತ್ತೆ. ಆಗ ಗುರುಗಳ ಬಗ್ಗೆ ತಪ್ಪು ತಿಳ್ಕೋತಾರೆ. ನೀನು ಬಂದ್ಬಿಟ್ಯಾ ವಿಶಾಲಾಕ್ಷಿ? ಮಗು ಅಷ್ಟು ಜೋರಾಗಿ ಅಳ್ತಿದ್ರೆ ಕೇಳಿಸ್ದೇ ಇರುತ್ತಾ ಹಾಸಿನಿ? ಅಂದ್ರೆ ನಮ್ ನಾಟಕ ಕೂಡ ಅವ್ರಿಗೆ ಗೊತ್ತಾಗೋಗಿರ್ಬೇಕು. ಇದು ನಾಟಕ ಅಲ್ಲ, ಗುರುಗಳು ನಿಮಗ್ ಮಾಡಿರೋ ಸಹಾಯ. ಆದರೆ ಏನು ಲಾಭ ಇದೆಯಮ್ಮ? ಮಗು ಅಳ್ತಿದೆ, ಎಲ್ಲರೂ ಬಂದ್ಬಿಡ್ತಾರೆ. ಸುಮ್ಮನ ಗಲಾಟೆ ಮಾಡ್ತಾಳೆ. ನನ್ನ ಮಗಳನ್ನ ಏನು ಮಾಡಿದ್ರಿ ಅಂತ ಸುಮ್ಮನೆ ಕೂಗಾಡ್ತಾಳೆ. ಬರ್ತಿದ್ದಾರೆ ಅನ್ಸುತ್ತೆ ವಿಶಾಲ್. ಏನ್ ಮಾಡೋದು ಇವಾಗ? ಗಾಬರಿ ಮಾಡ್ಕೋಬೇಡಿ, ಹಸಿಗೂಸನ್ನ ನೀವು ಬಚ್ಚಿಡಿ. ಎಲ್ಲಿ? ಸೋಫಾ ಕೆಳಗೋ ಎಲ್ಲೋ ಒಂದ್ ಕಡೆ ಬಚ್ಚಿಡಮ್ಮ. ಅಳೋದ್ ಕೇಳ್ಸುತ್ತಲ್ವಾ ಚಿಕ್ಕಪ್ಪ? ಅದಕ್ಕೆ ಮೊದಲು ಅವಳ ಕಣ್ಣಿಗೆ ಬೀಳ್ದೇ ಇರೋ ಹಾಗೆ ಮಗುನ ಎಲ್ಲಾದರೂ ಬಚ್ಚಿಡಿ ಅದಕ್ಕೆ. ಓಕೆ. ಮಗು ಅಳ್ತಾ ಇದ್ರು ಯಾಕೆ ಯಾರು ಎತ್ಕೋತಾ ಇಲ್ಲ? ಅಯ್ಯ, ನಾಯಿನೇ ಗಾಯತ್ರನ ಎತ್ಕೊಂಡಿದ್ದಾಳಲ್ಲ. ಅವಳಲ್ಲ ಬ್ರೋ, ಉಲುಚಿ ಪುಟ್ಟಿ ಹೇಳ್ತಿದ್ದಾಳೆ ಅನ್ಸುತ್ತೆ. ನಿನ್ ಮಗಳು ಅಳ್ತಿದ್ರು ರೂಮಲ್ಲಿ ಏನ್ ಮಾಡ್ತಿದ್ದೆ? ಸೀರೆನೂ ಬದಲಾಗಿದೆಯಲ್ಲ ಅದಕ್ಕೆ, ಮ್ಯಾಚಿಂಗ್ ಆಗುತ್ತೇನೋ ಅಂತ. ಸುಮ್ನಿರ್ತೀರಾ? ನನ್ನನ್ನ ಹೀಗ್ ಬಯೋ ಬದ್ಲು ಮಗು ನೀವು ಸಮಾಧಾನ ಮಾಡ್ಬೋದು.